ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಪನ್ನೀರ್ ಪರೋಟ ಹೇಗೆ ಮಾಡೋದಂತ ತೋರಿಸ್ತೀನಿ. ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಆಮೇಲೆ ಇದು ಪನ್ನೀರು ಒಂದು 50 ಗ್ರಾಮ್ ಪನ್ನೀರು ತುರ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉಳಿಸಿದೆ ಅದರಲ್ಲಿ. ನೋಡಿ, 50 ಗ್ರಾಮ್ ಇದೆ. ಇದು 100 ಗ್ರಾಮ್ ಇತ್ತು ಪನ್ನೀರು, ಅದರಲ್ಲಿ ಅರ್ಧ ಹಾಕಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, ಒಂದು ಚಿಕ್ಕದ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರಬೇಕು. ನೋಡಿ, ಸಣ್ಣದಾಗಿ ಹೆಚ್ಚಬೇಕು ಈರುಳ್ಳಿ. ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆ ಕೊಡೋಕ್ಕೆ. ಇದಕ್ಕೆ ಜೀರಿಗೆ ಸಾಸಿವೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಅರಿಶಿನ ಪುಡಿ ಅದೆಲ್ಲ ಹಾಕಬೇಕು. ನೋಡಿ, ತುರಿದಿಟ್ಟಿದ್ದು ಪನ್ನೀರು, ಇದು ಕೂಡ ಆಮೇಲೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇದನ್ನು ಹಾಕ್ಕೊಳ್ತೀನಿ. ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ. ಹೈಯಲ್ಲಿ ಇಡೋದು ಬೇಡ, ಗ್ಯಾಸು ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು ಸ್ವಲ್ಪ, ಅಂದರೆ ಸೀದೋಗೋದಿಲ್ಲ. ಈರುಳ್ಳಿ ಸ್ವಲ್ಪನೇ ಇರೋದ್ರಿಂದ ಅದಕ್ಕೆ ಸಿಮ್ಮಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈಗ ಪನ್ನೀರ್ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದೆ. ಆಮೇಲೆ ನಂತರ ಪನ್ನೀರ್ ತುರಿದಿದ್ದು 50 ಗ್ರಾಮ್ ತುರಿದಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅರಿಶಿನ ಪುಡಿ ಚಿಕ್ಕ ಚಮಚೆಯಿಂದ ಈ ಸ್ಪೂನಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಸ್ಪೂನಿಂದ ಕಲಕಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸಾಲ್ಟ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಾಲ್ಟು. ನೋಡಿ, ಈಗ ರೆಡಿ ಆಗ್ತಾ ಇದೆ. ನೋಡಿ, ಇದನ್ನು ಚಪಾತಿ ಪೂರಿ ಥರ ಮಾಡಬೇಕು. ಎರಡು ಮೊದಲು ಮಧ್ಯೆ ಇದನ್ನು ಸ್ಟಫಿಂಗ್ ತುಂಬಿ ಚಪಾತಿ ಥರ ಲಟ್ಟಿಸಿ ಸುಡಬೇಕು. ನೋಡಿ, ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲ ರೆಡಿಯಾಗಿದೆ. ಅರಿಶಿನ ಕಲಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೋಡಿ, ಅದು ಈಗ ಪೂರಿ ಥರ ಚಪಾತಿ ಮಾಡ್ಕೊಳ್ಬೇಕು. ಎರಡು ಪೂರಿ ಹೇಗೆ ಮಾಡ್ತೀವಿ ಪೂರಿ ಅಷ್ಟೇ ಮಾಡ್ಕೊಳ್ಬೇಕು. ನಂತರ ಪನ್ನೀರ್ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಸ್ಟಫಿಂಗ್ ಮಧ್ಯೆ ತುಂಬಿ ಸುತ್ತಲೂ ಪ್ರೆಸ್ ಮಾಡಿ ಲಟ್ಟಿಸ್ಬೇಕು. ಚಪಾತಿ ಎಷ್ಟು ಲಟ್ಟಿಸ್ಬೇಕು, ಮೀಡಿಯಮ್ ಸೈಜು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಫಾಸ್ಟ್ ಮೂವಿಂಗಲ್ಲಿ ಹಾಕ್ತಾಯಿದ್ದೀನಿ ವಿಡಿಯೋ. ಸುಮ್ಮನೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ. ನೋಡಿ, ಈ ಥರ ಮಾಡಿದ್ದೀನಿ. ನೋಡಿ, ಈ ಥರ ತುಂಬ್ಕೊಳ್ಬೇಕು. ಒಂದು ಪೂರಿ ಥರ ಮಾಡಿ ಅದಕ್ಕೆ ಪನ್ನೀರ್ ಎಲ್ಲ ಸ್ಟಫಿಂಗ್ ಮಾಡಿ ಮೇಲೆ ಎಲ್ಲ ಪ್ರೆಸ್ ಮಾಡಬೇಕು ಸುತ್ತಲೂ. ನಂತರ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ಅಷ್ಟೇ. ತುಂಬಾ ಈಜಿ. ಹಾಗೆ ಒಂದೇ ಚಪಾತಿ ಮಾಡಿ ಅದರಲ್ಲಿ ತುಂಬಿ ಲಟ್ಟಿಸಿದರೆ ಒಡೆದ್ಬಿಡುತ್ತೆ, ಚೆನ್ನಾಗಿರಲ್ಲ, ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಪರೋಟ. ಟ್ರೈ ಮಾಡಿ ನೋಡಿ ನೀವು. ನೋಡಿ, ಎರಡು ಬದಿ ಆಯಿಲ್ ಹಚ್ಚಿ ಸುಡಬೇಕು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಪ್ರೋಟೀನ್ ಕೂಡ ಇರೋದ್ರಿಂದ ಪನ್ನೀರಲ್ಲಿ ಹೆಲ್ತಿ ಫುಡ್ ಇದು. ಹಾಗೆ ಪನ್ನೀರ್ ತಿನ್ನಲ್ಲ ಮಕ್ಕಳು, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಬದಿ ಸುಟ್ಟು ಮತ್ತೆ ತಿರುವು ಹಾಕಿದ್ದೀನಿ. ಚೆನ್ನಾಗಿ ಎರಡು ಬದಿ ಚೆನ್ನಾಗಿ ಸುಡಬೇಕು. ನೋಡಿ, ಇನ್ನೊಂದು ಮಾಡ್ತಾಯಿದ್ದೀನಿ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈಗ ಸಿಂಪಲ್ ಆಗಿರೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡಿ ವಿಡಿಯೋನ ನೋಡ್ತಾ ಇರಿ. ನಮ್ಮ ಚಾನಲ್ ವಿಡಿಯೋನ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ವಿಡಿಯೋ ಬೇಕಾದರೆ ಕೂಡ ತಿಳಿಸಿ. ನಮಗೆ ಯಾವುದಾದ್ರೂ ಅಡುಗೆನಲ್ಲಿ ಬೇರೆ ಥರ ಏನಾದರೂ ಮಾಡಬೇಕಂದ್ರೆ ತಿಳಿಸಿ. ನಮ್ಮ ಮನೆಯಲ್ಲಿ ಅಡುಗೆಯವರು ಬರ್ತಾ ಇರೋದ್ರಿಂದ ಅವಾಗವಾಗ ನಾನು ಈ ಥರ ಏನೋ ಸ್ಪೆಷಲ್ಲು ಅದು ಮಾಡ್ತಾ ಇರ್ತೀನಿ, ಆವಾಗ ವಿಡಿಯೋ ಹಾಕ್ತಾ ಇರ್ತೀನಿ. ಆದರೂ ನಾನು ಒಂದು ದಿನಾಲು ಸುಮ್ಮನೆ ವಿಡಿಯೋಗೋಸ್ಕರನೇ ಏನಾದರೂ ಮಾಡ್ತಾ ಇರ್ತೀನಿ ಅವಾಗವಾಗ. ನೋಡಿ ಹೀಗೆ ಆಯಿಲ್ ಹಚ್ಚಬೇಕು, ಬ್ರಷಿಂದ ಎರಡು ಬದಿ ಆಯಿಲ್ ಹಚ್ಚಿ ಸುಡಬೇಕು. ಇನ್ನೊಂದು ಸ್ವಲ್ಪ ಇನ್ನೂ ಒಂದಾಗುತ್ತಷ್ಟೇ. 50 ಗ್ರಾಮ್ನ ಪನ್ನೀರಲ್ಲಿ ಒಂದು 3 ಪರೋಟ ಆಗುತ್ತೆ. ಪನ್ನೀರ್ ಪರೋಟ ನೂರು ಗ್ರಾಮ್ ಮಾಡಿದರೆ 100 ಗ್ರಾಮ್ ಪನ್ನೀರಲ್ಲಿ ಒಂದು 6 ಪರೋಟ ಆಗುತ್ತೆ. ಇದು 3 ಪರೋಟ ಕ್ಯಾರಿಯರ್ ಕಟ್ಟೋಕ್ಕೋಸ್ಕರ ಮಾಡಿದ್ದು. ಇದಕ್ಕೆ ಮೊಸರಿಗೆ ಚಾಟ್ ಮಸಾಲ, ಉಪ್ಪು ಹಾಕಿ ಆಮೇಲೆ ನಿಂಬೆಹಣ್ಣು ಹಿಂಡಿ ರೆಡಿ ಮಾಡಿದ್ದೀನಿ ಇದ್ರ ಜೊತೆ ತಿನ್ನೋಕ್ಕೆ. ಇದಾದರೂ ತಿನ್ಬೋದು, ಇಲ್ಲಾಂದರೆ ಟೊಮೆಟೊ ಕೆಚಪ್ಪು ಅಥವಾ ಚಟ್ನಿ ಏನಾದರೂ ಇದ್ದರೆ ತಿನ್ಬೋದು. ಕೆಲವರು ಉಪ್ಪಿನಕಾಯಿ ಜೊತೆ ಕೂಡ ತಿಂತಾರೆ, ಆ ಥರನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದೇ ಥರನೇ ಆಲೂ ಪರೋಟ, ಕ್ಯಾರೆಟ್ ಪರೋಟ, ಮೂಲಂಗಿ ಪರೋಟ ಇದೇ ಥರ ಮಾಡ್ಕೊಳ್ಬೋದು. ಬೀಟ್ರೋಟ್ ಪರೋಟ, ನಾವೇನೇ ತರಕಾರಿ ಹ್ಯಾಕ್ ಮಾಡಿದರೆ ಎಲ್ಲ ಕೂಡ ಹೆಲ್ದಿ ಫುಡ್ಡೇ ಅದು. ನೋಡಿ ರೆಡಿ ಆಯ್ತು ಎರಡು. ಇನ್ನೂ ಒಂದು ಇದೆ, ಅದು ಕೂಡ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ. ನೋಡಿ ಎರಡು ಬದಿ ಹೀಗೆ ಸುಡಬೇಕು. ಆಯಿಲ್ ಹಚ್ಚಬೇಕು, ಸ್ವಲ್ಪ ಎರಡು ಕಡೆ ಆಯಿಲ್ ಹಚ್ಚಿ ಸುಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕ್ಯಾರಿಯರ್ ಕಟ್ಟಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಇದನ್ನು, ಅಥವಾ ಊಟದ ಹೊತ್ತಿಗಾದರೂ ಮಾಡ್ಬೋದು. ಯಾರಾದರೂ ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ರೆ ಅವ್ರಿಗೋಸ್ಕರನಾದರೂ ಮಾಡ್ಬೋದು. ನೋಡಿ ರೆಡಿಯಾಗಿದೆ. 3 ಪರೋಟ ಮಾಡಿದ್ದೆ. ಇದಕ್ಕೆ ಮೊಸರು ಜೊತೆಗೆ ಸಾಲ್ಟು ಮತ್ತು ಚಾಟ್ ಮಸಾಲ, ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು ಬೌಲ್ ಮೊಸರಿಗೆ, ಒಂದು ಜಾಮೂನ್ ಬಟ್ಲಿಂದ 1 ಬಟ್ಲು ಮೊಸರು, ಆಮೇಲೆ ಅದಕ್ಕೆ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನಂತರ ಚಾಟ್ ಮಸಾಲ ಹಾಕ್ಕೊಳ್ಬೇಕು. ನೋಡಿ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ನೋಡಿ ಅರ್ಧ ನಿಂಬೆಹಣ್ಣು ಸಾಕು. ಈ ಥರ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪನ್ನೀರ್ ಪರೋಟದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಪರೋಟ ರೆಡಿಯಾಗಿದೆ, ಮೊಸರು ಕೂಡ ರೆಡಿಯಾಗಿದೆ. ನಾನು ಇದನ್ನು ಕ್ಯಾರಿಯರಿಗೆ ಕಟ್ಟೋಕ್ಕೆ ಮಾಡಿದ್ದು. 3 ಪರೋಟಾಗೆ 50 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ. 1 ಚಿಕ್ಕ ಈರುಳ್ಳಿ, 1 ಮೆಣಸಿನ್ಕಾಯಿ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿ ಚಪಾತಿ ಥರ ಲಟ್ಸಿ ಮಾಡೋದಿದು. ನಿಮಗೆ ಆಗಲೇ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಆ ವಿಧಾನದಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಕ್ಯಾರಿಯರಿಗೆ ಕಟ್ಟಿದ್ದೀನಿ.
ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಹೀಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನೋಡಿ, ಈಗ ಕ್ಯಾರಿಯರ್ ರೆಡಿಯಾಗಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.